ಮೈಸೂರು ಜಿಲ್ಲಾ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಕೋರ್ಟ್ನ ಕಲಾಪವನ್ನ ಬಿಟ್ಟು ವಕೀಲರು ಮತ್ತು ಕಕ್ಷಿದಾರರು ಹೊರ ಬಂದಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದಿಂದ ಕೋರ್ಟ್ ಆವರಣದಲ್ಲಿ ತಪಾಸಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಏಕಕಾಲಕ್ಕೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ನೋಡಿ ಅಲ್ಲಿ ಪಾಪ ಬೇರೆ ಬೇರೆ ವ್ಯಾಜ್ಯಗಳ ಕಾರಣಕ್ಕೆ ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದವರು ಅವ್ರನ್ನ ಆಚೆ ಕಳಿಸಿರುವಂತಹ ಸಂದರ್ಭ. ಕೂಡಲೇ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಪೊಲೀಸರು ಸೀನನ್ನು ಸೆಕ್ಯೂರ್ ಮಾಡಿ ಏನಾದರೂ ಅನುಮಾನಾಸ್ಪದ ವಸ್ತುಗಳು ಇದ್ದಾವ, ಸ್ಫೋಟಕ ಸಾಮಗ್ರಿಗಳೇನಾದರೂ ಇದ್ದಾವ ಅನ್ನೋದನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಮೈಸೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಇಮೇಲ್ನ ಮೂಲಕವಾಗಿ ಬಾಂಬ್ ಬಿಟ್ಟಿರುವಂತಹ ಬೆದರಿಕೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಜಿಲ್ಲಾ ನ್ಯಾಯಾಲಯದ ಹೊರಭಾಗದಲ್ಲಿ ಈಗಾಗಲೇ ಎಲ್ಲ ವಕೀಲರುಗಳು ಕೂಡ ಆಗಮಿಸಿದ್ದಾರೆ. ಕಕ್ಷಿದಾರರು, ವಕೀಲರು ಎಲ್ಲರೂ ಕೂಡ ಹೊರಭಾಗಕ್ಕೆ ಬಂದಿದ್ದಾರೆ. ಯಾವಾಗ ಮೇಲ್ ಬಂದಿದ್ದ ತಕ್ಷಣದಲ್ಲೇ ಕಕ್ಷಿದಾರರ ಸಮೇತವಾಗಿ ಎಲ್ಲ ಒಂದು ವಕೀಲರುಗಳು ಜೊತೆಗೆ ನ್ಯಾಯಾಧೀಶರು ಎಲ್ಲರೂ ಕೂಡ ಈಗ ನ್ಯಾಯಾಲಯದ ಹೊರಭಾಗಕ್ಕೆ ಬಂದಿದ್ದಾರೆ. ಸರ್, ಈಗ ಒಟ್ಟು ಎಷ್ಟು ಗಂಟೆಗೆ ಮೇಲ್ ಬಂದಿರುವಂಥದ್ದು? ಸರ್, ಇವತ್ತು ಬೆಳಗ್ಗೆ 10:40ರಿಂದ 10:45 ನಡುವೆ ಮೈಸೂರಿನ ಜಿಲ್ಲಾ ನ್ಯಾಯಾಲಯದ ಇಮೇಲ್ ಅಡ್ರೆಸ್ಗೆ ಒಂದು ಸಂದೇಶ ಬಂದಿದೆ ಸರ್, ಇಮೇಲ್ ಸಂದೇಶ ಬಂದಿದೆ ಸರ್. ಆ ಸಂದೇಶದಲ್ಲಿ ಇವತ್ತು ಮಧ್ಯಾಹ್ನ 1:55 ಎರಡೂ ಕೋರ್ಟ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಹಾನಿ ಉಂಟು ಮಾಡ್ತೀವಿ ಅಂತ ಬೆದರಿಕೆ ಒಡ್ಲಾಗಿದೆ ಸರ್. ಯಾವ ಸಂಘಟನೆಯವರು ಏನು ಅಂತ ಅದೇನಿಲ್ಲ ಸರ್. ಯಾವ ಸಂಘಟನೆಯಿಂದ ಬಂದಿರುವಂಥದ್ದು? ಅದು ಯಾವ ಅಡ್ರೆಸ್ ಅಂತ ಗೊತ್ತಾಗ್ತಿಲ್ಲ ಸರ್, ಇನ್ನೂ ಅದು ಗೊತ್ತಾಗ್ತಿಲ್ಲ ಸರ್, ತನಿಖೆ ಆಗಬೇಕಾಗುತ್ತದು. ಈಗ ಮೇಡಮ್ PDJ ಸಾಹೇಬರು, ಉಷಾರಾಣಿ ಮೇಡಮ್ ಅವರು ಆ ಸಂದೇಶ ನೋಡಿದ ತಕ್ಷಣ ನಮ್ಮ ಗಮನಕ್ಕೆ ತಂದು ಕಮಿಷನರ್ ಆಫ್ ಪೊಲೀಸ್ಗೆ ಈ ವಿಷಯ ತಿಳಿಸಿದ್ರು. ಕಮಿಷನರ್ ಆಫ್ ಪೊಲೀಸರು ಕೂಡಲೇ ಬಾಂಬ್ ನಿಷ್ಕ್ರಿಯ ದಳನ ಎರಡೂ ನ್ಯಾಯಾಲಯಕ್ಕೆ ಕಳಿಸಿದ್ದಾರೆ. ಪೊಲೀಸ್ ಆಯುಕ್ತರ ಕೋರಿಕೆಯ ಮೇರೆಗೆ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ಮೇಡಮ್ ಅವರು ಎರಡೂ ನ್ಯಾಯಾಲಯಗಳನ್ನ ಖಾಲಿ ಮಾಡಿಸಿದ್ದಾರೆ. ಯಾವ ಜನನೂ ಒಳಗಿಲ್ಲ ಸರ್. ನ್ಯಾಯಾಧೀಶರು ಇಮೇಲ್ ಅಡ್ರೆಸ್, ಅಫಿಷಿಯಲ್ ಇಮೇಲ್ ಅಡ್ರೆಸ್ಗೆ ಮೆಸೇಜ್ ಬಂದಿರೋದು ಸರ್. ಇದು ವಕೀಲರ ಸಂಘದ ಅಧ್ಯಕ್ಷರ ಮಾತು. ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ಮೈಸೂರು ಜಿಲ್ಲಾ ನ್ಯಾಯಾಲಯದ ಹೊರಭಾಗದ ದೃಶ್ಯಾವಳಿಗಳು. ಹೊರಭಾಗದಲ್ಲಿ ಸಂಪೂರ್ಣವಾಗಿ ಏನು 11 ಗಂಟೆಗೆ ಸರಿಯಾಗಿ ನ್ಯಾಯಾಲಯದ ಕಾರ್ಯಕಲಾಪಗಳು ಶುರುವಾಗ್ತವೆ. 10:45ಕ್ಕೆ PDJ ಅವರಿಗೆ ಈ ಒಂದು ಮೇಲ್ ಬಂದಿದ್ದಂತಹ ಹಿನ್ನೆಲೆಯಲ್ಲಿ ತತ್ಕ್ಷಣದಲ್ಲೇ ಪೊಲೀಸ್ ಆಯುಕ್ತರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ತಕ್ಷಣದಲ್ಲೇ ನ್ಯಾಯಾಲಯದ ಒಳಭಾಗದಲ್ಲಿದ್ದಂತಹ ವಕೀಲರು ಇರ್ಬೋದು, ನ್ಯಾಯಾಧೀಶರು ಇರ್ಬೋದು ಮತ್ತು ಕಕ್ಷಿದಾರರು ಇರ್ಬೋದು ಎಲ್ಲರನ್ನೂ ಕೂಡ ತತ್ಕ್ಷಣದಲ್ಲೇ ಹೊರಗಡೆ ಕಳಿಸಲಾಗಿದೆ. ಈಗ ಸಂಪೂರ್ಣವಾಗಿ ನ್ಯಾಯಾಲಯದ ಹೊರಭಾಗದಲ್ಲಿ ಇಡೀ ಎಲ್ಲ ವಕೀಲ ಸಮುದಾಯ ಇದೆ. ಯಾಕೆಂದರೆ ಸಾಮಾನ್ಯವಾಗಿ 11 ಗಂಟೆಗೆ ಸರಿಯಾಗಿ ನ್ಯಾಯಾಲಯದ ಪ್ರಕ್ರಿಯೆಗಳು ಶುರುವಾಗುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ವಕೀಲರು ನ್ಯಾಯಾಲಯಕ್ಕೆ ಬಂದಿರ್ತಾರೆ. ಯಾಕೆಂದರೆ ಆರಂಭದಲ್ಲೇ ಕೇಸ್ಗಳ ಮೆನ್ಷನ್ಗಳಿರ್ತವೆ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಬಂದಿರ್ತಾರೆ. ಸದ್ಯಕ್ಕೆ 10:45ಕ್ಕೆ ಈ ಒಂದು ಕರೆ ಬಂದಂತಹ ಈ ಇಮೇಲ್ ಬಂದಿದೆ ಅನ್ನುವಂಥ ಮಾಹಿತಿ ಬಂದಂಥ ಹಿನ್ನೆಲೆಯಲ್ಲಿ ಈಗ ಎಲ್ಲರನ್ನೂ ಕೂಡ ಹೊರಗೆ ಕಳಿಸಲಾಗಿದೆ. ಈಗ ನ್ಯಾಯಾಲಯದ ಒಳಭಾಗದಲ್ಲಿ ಈಗ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಈಗ ಬಾಂಬಿನ ಪತ್ತೆ ಕಾರ್ಯವನ್ನು ಕೂಡ ನಡೆಸ್ತಾ ಇದೆ. ಇವತ್ತು ಮಧ್ಯಾಹ್ನ 1:45 ವೇಳೆಗೆ ನ್ಯಾಯಾಲಯವನ್ನು ಸ್ಫೋಟಿಸ್ತೇವೆ ಎನ್ನುವಂಥದ್ದು ಕೂಡ ಇಮೇಲಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ತಪಾಸಣೆ ಕಾರ್ಯ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.